ನಮಸ್ಕಾರ, ನಾನು ದಿವ್ಯಶ್ರೀ. ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ 18,931 ನವಜಾತ ಶಿಶುಗಳು ಮೃತಪಟ್ಟಿವೆ. ಈ ಪೈಕಿ ಬೆಂಗಳೂರು ನಗರದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ನವಜಾತ ಶಿಶುಗಳ ಸಾವಾಗಿದೆ. ನವಜಾತ ಶಿಶುಗಳ ಸಾವಿನ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ 6ನೇ ಸ್ಥಾನದಲ್ಲಿದೆ. ಬೆಂಗಳೂರು ಮಾತ್ರವಲ್ಲದೆ ಮೈಸೂರು, ರಾಯಚೂರು, ಕೊಪ್ಪಳದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನವಜಾತ ಶಿಶುಗಳ ಸಾವು ಸಂಭವಿಸಿದೆ. ಅವಧಿ ಪೂರ್ವ ಜನನದ ಸಮಯದಲ್ಲಿ ಉಸಿರುಗಟ್ಟುವಿಕೆ ಸೇರಿದ ಹಾಗೆ ಇದಕ್ಕೆ ಹಲವು ಕಾರಣಗಳು. ಇದರ ಬಗ್ಗೆ ಒಂದಷ್ಟು ವಿವರ ಇದೆ, ನೋಡೋಣ. ರಾಜ್ಯದಲ್ಲಿ ನವಜಾತ ಶಿಶುಗಳ ಮರಣ ಪ್ರಮಾಣವನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹೀಗಿದ್ರೂ ಕೂಡ ಕಳೆದ 3 ವರ್ಷಗಳಲ್ಲಿ 18,931 ನವಜಾತ ಶಿಶುಗಳು ಮೃತಪಟ್ಟಿವೆ. ಈ ಪೈಕಿ ಬೆಂಗಳೂರು ನಗರದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಶಿಶುಗಳ ಸಾವು ಸಂಭವಿಸಿದೆ. ಉಳಿದಂತೆ ರಾಯಚೂರು, ಮೈಸೂರು, ಕೊಪ್ಪಳದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನವಜಾತ ಶಿಶುಗಳು ಪ್ರಾಣ ಕಳೆದುಕೊಂಡಿವೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 1,450 ನವಜಾತ ಶಿಶುಗಳು ಸಾವಿಗೀಡಾಗಿದ್ದಾವೆ. ಮೈಸೂರು ಜಿಲ್ಲೆಯಲ್ಲಿ ಇದರ ಸಂಖ್ಯೆ 1,561. ಬೆಂಗಳೂರು ನಗರದಲ್ಲಿ 2,324 ನವಜಾತ ಶಿಶುಗಳ ಸಾವು ಸಂಭವಿಸಿದೆ. ಆರೋಗ್ಯ ಇಲಾಖೆ ನೀಡುತ್ತಿರುವ ಈ ಅಂಕಿಅಂಶಗಳು ಆತಂಕಕ್ಕೆ ಕಾರಣವಾಗಿದೆ. ದೇಶದಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ಹಾಗಾದರೆ 2025ನೇ ಸಾಲಿನಲ್ಲಿ ಎಷ್ಟು ಸಾವು ಸಂಭವಿಸಿದೆ ನೋಡುವುದಾದರೆ, ಬಾಗಲಕೋಟೆಯಲ್ಲಿ 95, ಬಳ್ಳಾರಿಯಲ್ಲಿ 357, ಬೆಳಗಾವಿಯಲ್ಲಿ 354, ಬೆಂಗಳೂರು ನಗರ ಭಾಗದಲ್ಲಿ 584, ಬೀದರ್ನಲ್ಲಿ 187, ದಕ್ಷಿಣ ಕನ್ನಡದಲ್ಲಿ 264, ದಾವಣಗೆರೆಯಲ್ಲಿ 274, ಧಾರವಾಡದಲ್ಲಿ 401, ಹಾಸನದಲ್ಲಿ 199, ಕಲಬುರಗಿಯಲ್ಲಿ 272, ಕೊಪ್ಪಳದಲ್ಲಿ 310, ಮೈಸೂರಿನಲ್ಲಿ 544, ರಾಯಚೂರಿನಲ್ಲಿ 428 ಪ್ರಕರಣ ದಾಖಲಾಗಿದೆ. ಹೌದು, ಹಾಗಾದರೆ ಯಾವ ವರ್ಷದಲ್ಲಿ ಎಷ್ಟು ಸಾವು ಸಂಭವಿಸಿದೆ ಈ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, 2023ನೇ ಇಸ್ವಿಯಲ್ಲಿ 7,471, 2024ರಲ್ಲಿ 5,634, 2025ರಲ್ಲಿ 5,826 ಅನ್ನುವ ಮಾಹಿತಿ ಲಭ್ಯವಾಗಿದೆ. ಮರಣದ ದರ ಯಾವ ರಾಜ್ಯದಲ್ಲಿ ಎಷ್ಟು ಅಂತ ನೋಡೋದಾದರೆ, ಕೇರಳದಲ್ಲಿ 4, ದೆಹಲಿಯಲ್ಲಿ 9, ತಮಿಳುನಾಡಿನಲ್ಲಿ 9, ಜಮ್ಮು ಮತ್ತು ಕಾಶ್ಮೀರದಲ್ಲಿ 10, ಹಿಮಾಚಲ ಪ್ರದೇಶದಲ್ಲಿ 11, ಕರ್ನಾಟಕದಲ್ಲಿ 11, ಮಹಾರಾಷ್ಟ್ರದಲ್ಲಿ 11, ಪಂಜಾಬ್ 12, ಪಶ್ಚಿಮ ಬಂಗಾಳ 13, ತೆಲಂಗಾಣ 14, ಗುಜರಾತ್ 15, ಬಿಹಾರ 18, ಹರಿಯಾಣ 19, ಅಸ್ಸಾಂ 21, ಒಡಿಶಾ 21, ಛತ್ತೀಸ್ಗಢ 26, ಉತ್ತರ ಪ್ರದೇಶ 26. ಹಾಗಾದ್ರೆ ನವಜಾತ ಶಿಶುಗಳ ಮರಣಕ್ಕೆ ಕಾರಣವಾದ ಪ್ರಮುಖ ಅಂಶಗಳಾದ್ರೂ ಏನು ಅಂತ ನೋಡುವುದಾದ್ರೆ, ಮುಖ್ಯವಾಗಿ ಅವಧಿ ಪೂರ್ವ ಜನನ ಸಮಯದ ಉಸಿರುಗಟ್ಟುವಿಕೆ, ಕಡಿಮೆ ತೂಕದ ಜನನದಿಂದ ಉಂಟಾಗುವ ತೊಂದರೆಗಳು, ಶ್ವಾಸಕೋಶದ ಸೋಂಕುಗಳು, ನ್ಯೂಮೋನಿಯಾ, ಸೆಪ್ಸಿಸ್, ಹೈಪಾಕ್ಸಿಕ್ ಇಸ್ಕೆಮಿಕ್ ಎನ್ಸೆಫಾಲೋಪತಿ, ನವಜಾತ ಶಿಶುಗಳಲ್ಲಿ ಕಾಮಲೆ ಮತ್ತು ಜನ್ಮಜಾತ ತೊಂದರೆಗಳು, ಹೃದಯ ಸಂಬಂಧಿತ, ನರವ್ಯೂಹ ಸಂಬಂಧಿತ ದೋಷಗಳು ಕೂಡ ಕಾರಣವಾಗಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನವಜಾತ ಶಿಶುಗಳ ಆರೈಕೆಯಲ್ಲಿ ಲೋಪದೋಷಗಳು ಯಾವುದೇ ಸಂಭವಿಸಿರುವುದಾಗಿ ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಸೇವಾ ಗುಣಮಟ್ಟವನ್ನು ಮತ್ತಷ್ಟು ಉತ್ತಮಗೊಳಿಸುವ ವ್ಯವಸ್ಥೆಯನ್ನು ಬಲಪಡಿಸಿದ್ದು, ಈ ವ್ಯವಸ್ಥೆಯ ಮೂಲಕ ಸಂಭವಿಸುವ ಪ್ರತಿಯೊಂದು ಮಕ್ಕಳ ಮರಣವನ್ನು ವಿಶ್ಲೇಷಿಸಿ ಸೇವಾ ವಿತರಣೆಯಲ್ಲಿ ಅಗತ್ಯವಾದ ಸುಧಾರಣಾ ಅಂಶಗಳನ್ನು ಗುರುತಿಸಲಾಗುತ್ತೆ. ಗುರುತಿಸಲ್ಪಡುವ ನ್ಯೂನತೆಗಳ ಆಧಾರದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ತಕ್ಷಣದ ಕ್ರಮ ಮತ್ತು ದೀರ್ಘಕಾಲೀನ ಸುಧಾರಣೆಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಆರೋಗ್ಯ ಇಲಾಖೆ ಕೂಡ ಉಲ್ಲೇಖ ಮಾಡಿದೆ. ಅದೇ ರೀತಿ ತ್ರಿವಳಿ ತಜ್ಞ ವೈದ್ಯರ ಸೇವೆ ತಾಲೂಕು ಆಸ್ಪತ್ರೆಗಳಲ್ಲಿ ಮಾತ್ರ ಲಭ್ಯ ಇರುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯ ಇರುವುದಿಲ್ಲ. ಇಲಾಖೆಯ ಮುಖಾಂತರ ಸೇವಾನಿರತ ಸ್ನಾತಕೋತ್ತರ ವ್ಯಾಸಂಗ ಪೂರೈಸಿ ಬರುವ ತಜ್ಞ ವೈದ್ಯರನ್ನು ನೇಮಿಸಲಾಗುತ್ತೆ. ತಜ್ಞತೆಗೆ ಅನುಸಾರ ವರ್ಗಾವಣೆ, ಸ್ಥಳ ನಿಯುಕ್ತಿ, ಮೇಲ್ಮನವಿಯ ಮುಖಾಂತರ ಬರುವ ತಜ್ಞ ವೈದ್ಯರುಗಳನ್ನು ಆದ್ಯತೆಯ ಮೇರೆಗೆ ಆಯಾ ತಜ್ಞತೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗುತ್ತೆ ಅಂತ ವಿವರ ನೀಡಿದೆ. ಏನಿದ್ರೂ ಕೂಡ ನವಜಾತ ಶಿಶುಗಳ ಈ ರೀತಿಯ ಮರಣ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಆರೋಗ್ಯ ಇಲಾಖೆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಿದೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.